ವರ್ಗವನ್ನ ಪ್ರೀತಿಸ್ತಕ್ಕಂಥ ಪಕ್ಷ. ಜಾತ್ಯತೀತ ತತ್ವ ಸಿದ್ಧಾಂತದ ಮೇಲೆ ಮಾಜಿ ಪ್ರಧಾನಮಂತ್ರಿಗಳು ವರಿಷ್ಠರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅವರ ತತ್ವ ಸಿದ್ಧಾಂತಕ್ಕೆ ಬದ್ಧರಾಗಿದ್ದಾರೆ. ಹಾಗಾಗಿ ಒಂದ್ 2-3 ನಿಮಿಷಗಳ ಕಾಲ ಎಲ್ರಿಗೂ ಕೂಡ ಒಂದು ಗೌರವ ಅರ್ಪಿಸಬೇಕಾಗ್ತದೆ. ನನ್ನ ಮಾತನ್ನು ಮುಂದುವರಿಸ್ತೇನೆ. ಟಿ ನರಸೀಪುರ ವಿಧಾನಸಭಾ ಕ್ಷೇತ್ರ ನಮ್ ಎಲ್ಲರಿಗೂ ಗೊತ್ತಿದೆ, ಇದು ಒಂದು ಮೀಸಲ ಕ್ಷೇತ್ರ. ಇವತ್ತು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ನ ಪಕ್ಷ ಆಡಳಿತಕ್ಕೆ ಬಂದಾಗಿನಿಂದನೂ ಕೂಡ ಕಳೆದ 3 ವರ್ಷದಲ್ಲಿ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ವರ್ಗಕ್ಕೆ ಅಂದ್ರೆ SCP ಮತ್ತೆ TSP ಹಣವನ್ನ ಇವತ್ತೇನು ಪರಿಶಿಷ್ಟ ವರ್ಗದ ಒಂದು ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ವರ್ಗಾವಣೆ ಆಗದೆ ಅಂತಕ್ಕಂಥ ವಿಚಾರ ಈಗಾಗಲೇ ಜಗತ್ ಜಾಹೀರ. ರಾಜ್ಯ ಸರ್ಕಾರವೂ ಕೂಡ ಇದನ್ನ ಒಪ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರವೇ ಅವರು ಒಪ್ಕೊಂಡಿದ್ದಾರೆ ಕೂಡ. ಯಾವ ಒಂದು ದಲಿತ ಕೇರಿ ಅಭಿವೃದ್ಧಿಗಳಿಗೆ, ಅದು ರಸ್ತೆ ಅಭಿವೃದ್ಧಿ ಇರಬಹುದು, ಚರಂಡಿ ಅಭಿವೃದ್ಧಿಗಳಿರ್ಬೋದು, ನಾನಾ ರೀತಿಯಾದಂತಹ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ಕಳೆದ 3 ವರ್ಷದಲ್ಲಿ ಮೊದಲನೇ ವರ್ಷ 11,500 ಕೋಟಿ, ಎರಡನೇ ವರ್ಷ 14,500 ಕೋಟಿ, ಮೂರನೇ ವರ್ಷ 11,500 ಕೋಟಿ, ಒಟ್ಟಾರೆಯಾಗಿ 37,000 ಕೋಟಿ ಕಳೆದ 3 ವರ್ಷದಲ್ಲಿ ಪರಿಶಿಷ್ಟ ವರ್ಗಕ್ಕೆ, ಆ ಒಂದು ಸಮುದಾಯದ ಒಂದು ಅಭಿವೃದ್ಧಿಗೆ ಸೇರಿರ್ತಕ್ಕಂಥ ಹಣ ಸಂಪೂರ್ಣವಾಗಿ ವರ್ಗಾವಣೆ ಎಲ್ಲಿಗೆ ಮಾಡ್ಕೊಂಡಿದ್ದೀರಪ್ಪ ನೀವು ಅಂತ ಕೇಳಿದ್ರೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಬಳಸ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಇದು ಈ ಕಾಂಗ್ರೆಸ್ನವರು ಸಾಮಾಜಿಕ ನ್ಯಾಯ, ಸಾಮಾಜಿಕ ಬದ್ಧತೆ, ಇನ್ಯಾರೂ ಕೂಡ ಸಾಮಾಜಿಕ ನ್ಯಾಯದ ಬಗ್ಗೆ ಆಲೋಚನೆ ಮಾಡತಕ್ಕಂಥ ನಾಯಕರು ಇಲ್ಲ, ಪಕ್ಷವೂ ಇಲ್ಲ ಈ ರಾಜ್ಯದಲ್ಲಿ, ಕಾಂಗ್ರೆಸ್ನವರೊಬ್ಬರು ಬಿಟ್ರೆ. ಇವತ್ತು ಬೆಳಗ್ಗೆ ಇರ್ತಕ್ಕಂಥ ವಾಸ್ತವಾಂಶ ಒಪ್ಕೊಂಡವರೇ ಮೆಚ್ಚಬೇಕು. ಕಾಂಗ್ರೆಸ್ನ ರಾಷ್ಟ್ರಾಧ್ಯಕ್ಷರ ಸುಪುತ್ರ, ಹೌದು ನಾವು ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ಸೋಲ್ಸಿದೀವಿ ಕಾಂಗ್ರೆಸ್ನವರು ಚುನಾವಣೆಯಲ್ಲಿ ಅಂತ ಇವತ್ತು ಒಪ್ಕೊಂಡವ್ರು ನೋಡ್ತಾ ಇದ್ದೆ ಎಲ್ಲೋ ಮಾಧ್ಯಮದಲ್ಲಿ. ಮಾತೆತ್ತಿದ್ರೆ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬ್ರು ಬರೆದಿರ್ತಕ್ಕಂಥ ಸಂವಿಧಾನವನ್ನ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಬದಲಾವಣೆ ಮಾಡ್ತಾರಂತೆ, ತಿದ್ದುಪಡಿ ಮಾಡ್ತಾರಂತೆ ಅಂತಕ್ಕಂಥದ್ನ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸಾಕಷ್ಟು ಇಡೀ ದೇಶದಲ್ಲಿ ಅಪಪ್ರಚಾರವನ್ನ ಮಾಡಿದ್ರು. ಆದ್ರೆ ಆ ಒಬ್ಬ ಪುಣ್ಯಾತ್ಮ ಇವತ್ತು ನಮಗೇನ್ ಸಂವಿಧಾನವನ್ನ ಕೊಟ್ಟೋಗಿರ್ತಕ್ಕಂಥವ್ರು, ಸಂವಿಧಾನಿ ಶಿಲ್ಪಿ ಅಂತ ನಾವೇನ್ ಪೂಜಿಸ್ತೀವಿ ಅಂತ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬ್ರ ಸೋಲಿಗೆ ಕಾರಣಕರ್ತರಾದಂಥವ್ರು 1 ಸಲಿ ಅಲ್ಲ 2 ಸಲಿ ಅವ್ರು ಲೋಕಸಭೆ ಮೆಟ್ಲು ಹತ್ಲಿಕ್ಕೆ ಬಿಡದೆ ಇರ್ತಕ್ಕಂಥ ಹುನ್ನಾರವನ್ನ ಮಾಡಿದಂತ ಪಕ್ಷ ಈ ನಮ್ಮ ದೇಶದಲ್ಲಿ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.